ಬಂದೇ ಬರುತ್ತಾ? ಚಾನ್ಸ್ ಇಲ್ಲ. ಅದು ನೀನು ಎಷ್ಟು ದೂರದಿಂದ ಬಂದ ಅಕಸ್ಮಾತ್ ಬೆಂಗಳೂರು ಸಿಟಿದಲ್ಲಿ ಹಂಗೆ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಸರ್ ಗಾಡಿಗಳು ಮಧ್ಯದಲ್ಲಿ ಅಪ್ಪಿ ಸರ್ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ ಸರ್ ಹಿಂದೆ 700 ಬಂದ್ಬಿಟ್ಟು ಹೊಡೆದು ಬಿಡ ನನಗೆ ಇನ್ನೊಂದು ಹಾಫ್ ಬ್ರಿಡ್ಜ್ ಅಲ್ಲಿ ಆ ತರದ್ರಲ್ಲಿ ಎಲ್ಲರೂ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಗಾಡಿ ಮೂವ್ ಮಾಡೋದು ಹೆಂಗೆ ನೀವು? ಹಂಗೆ ಯಾರನ್ನ ನಿಮ್ಗೆ ಕರಿಬೇಕು ಹಿಂದಕ್ಕೆ ಬಿಡ್ಬೇಕು. ಹಾಗಾದ್ರೆ ನಿಮ್ಮನ್ನ ಕರಿಬೇಕಾಗತ್ತ ಅವಾಗ ಟಾಟಾ ಅವ್ರನ್ನ ಹಚ್ಕೊಂಡ್ಕೊಡ್ರಿ ಅಂತ ಕರಿಬೇಕಾಗತ್ತೆ ಅಷ್ಟೇ. ಅದನ್ನ ನೋಟ್ ಮಾಡ್ಬಿಟ್ಟು ಇನಿಷಿಯಲ್ ಪಿಕಪ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ರಿಟರ್ನ್ ಮಾಡೋದಾಯ್ತು. ಕನ್ಸ್ಯೂಮರ್ ಕೋರ್ಟ್ ಹಾಕ್ಬಿಟ್ಟು ಅವ್ರು ಯಾರು ಬಂದು ಏನಾದ್ರು ಚೆಕ್ ಮಾಡಲಿ ಏನಾದ್ರು ಮಾಡಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕ್ಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ಹೋಗ್ಬೋದಾ? ಹಾಂ ಹೋಗ್ಬೋದು. ಇಲ್ಲಿ ಎಪ್ಪತ್ತು ಸರ್ ಹತ್ತಲ್ಲ, ನಮ್ಮ ಗಾಡಿ ಎತ್ತಲಿಲ್ಲ. ಹಾಂ ಯಾರು ಏನು ಸುಮ್ಮನೆ ತಗೊಳ್ಳಲ್ವಲ್ಲ ಯಾರು. ಹೌದಾ, ನಾವು ದುಡ್ಡು ಕೊಟ್ಟಿರ್ತೀವಿ ಅವರು ಕೊಟ್ಟಿರ್ತಾರೆ ಎಲ್ಲ ಆಯ್ತಲ್ಲಪ್ಪ ಅದಕ್ಕಂತ. ಹಲೋ, ನಮಸ್ಕಾರ ಹೇಳಿ ಸರ್. ಯಾರು ಇಲ್ಲ ಸರ್, ಮನೇಲಿ ಊರಿಗೆ ಹೋಗಿದಾರಲ್ಲ, ನಾನು ಹೊರಗಡೆ ಇದ್ದೀನಿ. ಹೌದೌದು, ಅದೇ ಮನೆನೇ, ಫ್ರಂಟ್ ಹೌಸ್ ಈ ಕಡೆ. ಹೀಗೆ ಇಲ್ಲಿಗೆ ತಗೊಂಡಿದ್ದೆ. ಫಸ್ಟ್ ಸ್ಟಾಪ್ ಮಾಡಿ ಹಚ್ಚಿದ್ರು, ಹತ್ತಿಲ್ಲ. ಫಸ್ಟ್ ಫ್ಲೋರ್. ಓಕೆ ಓಕೆ ಹಾಂ, ಕೇಕ್ ಹೌಸ್ ಮೇಲ್ಗಡೆ ಸರ್ ನೋಡಿ. ಹೌದು ಸರ್, ಹೌದು. ಓಕೆ ಓಕೆ ಸರ್. ಚಂದ್ರ ನೋಡಿ ಸರ್, ಇದು ಹಿಂಗೆ ಸರ್, ಇದು ಇಷ್ಟು ಹಿಂಗೆ ಹಚ್ಚೋದ್ರೆ ಹಿಂಗೆ ಹಚ್ಚೋದು ಗಾಡಿನ. ನೀವು ಒಂದ್ಸಲ ಓಡಿಸಂಗಿದ್ರೆ ಓಡಿಸಿ. ಬೇಡ ಸರ್, ಬೇಡ ಸರ್. ಪಾಪ ನೀವು ದಿನ ಅಷ್ಟೊಂದು ಗಾಡಿ ಓಡಿಸೋ ಎಕ್ಸ್ಪರ್ಟ್ಸ್ಗೆ ಹಿಂಗೆ ಓಡಿಸ್ತೀರ. ನಾನೇ ಹೇಳ್ತೀನಲ್ಲ ಸರ್, ಗಾಡಿ ಕುತ್ಕೊಂಡು ಗಾಡಿಲಿ ಪ್ರಾಬ್ಲಮ್ ಇದ್ರೆ ರೋಡ್ ಕೊಟ್ಟು ಗೇರ್ ಚೇಂಜ್ ಮಾಡ್ತಿದ್ದಂಗೆ ಹೇಳ್ಬಿಡ್ತೀವಿ. ಸರಿ, ಈಗ ಆಗಿದ್ ಪ್ರಾಬ್ಲಮ್ ಏನದಲ್ಲಿ? ಏನ್ ಸರ್ ಹತ್ಲಿಲ್ವಲ್ಲ, ಏನ್ ಪ್ರಾಬ್ಲಮ್? ಅಷ್ಟು ಪಿಕಪ್ ಬಂದೇ ಬರದೆ ಸರ್. ಏನ್ ಸರ್ ಬರಲ್ಲ ಸರ್, ಸರ್ ಆಯ್ತು, ನಮ್ಮ ಗಾಡಿ ತರೋಣ ಬನ್ನಿ ಸರ್, ನಮ್ಮ ಗಾಡಿ ತರೋಣ ನೋಡ್ರಿ. ಅಷ್ಟು ಹಿಂಗಾಗುತ್ತೆ ಸರ್. ಅದು ನೀವು ಚೆನ್ನಾಗಿ ಹೇಳ್ತೀರ. ನೀವು ಅದನ್ನ ಏನಾದ್ರು ಈ ಆಟೋ ಹಚ್ದಂಗ ಕಾರ್ ಇಟ್ಕೊಳ್ಳೋದಂದ್ರೆ 14 ಲಕ್ಷ ಕೊಟ್ಬಿಟ್ಟು ನೀವೇ ತಗೊಂಡ್ಬಿಟ್ಟು ಕಾರ್ ನಿಮ್ಗೆ ಬೇಕಿಲ್ಲ ಅಷ್ಟೇ. ಅಲ್ಲ, ಚಿಕ್ಕ ಆಟೋ ತಗೊಂಡ್ಬಂದ್ರು ಪುನಃ ನೀವು 14 ಲಕ್ಷ ಕಾರ್ ಹತ್ತಲ್ಲ ಅಂದ್ರೆ ಯಾವ ಇದ್ರ ಟರ್ಬೋ ಇಂಜಿನ್ ಅಂತೀರ, ಅದು ಬೇರೆ ನಿಮ್ದು ಯಾವ್ದು ಟರ್ಬೋ ಇಂಜಿನ್ ಅಂತಿರಲ್ಲ ಸರ್. 1.2 ಟರ್ಬೋ 60 ಆದ್ಮೇಲೆ ಓಪನ್ ಆಗುತ್ತೆ. ಇನಿಷಿಯಲ್ ಓಪನ್ ಆಗಲ್ಲ. 70 ಯಾವ್ದು ಗೊತ್ತಿಲ್ಲ ಸರ್. 60 ಆದ್ಮೇಲೆ ಓಪನ್ ಆಗಿದ್ರೆ ಐವನ್ ಯಾಕೆ ಓವರ್ಟೇಕ್ ಮಾಡಕ್ಕಾಗಲ್ಲ ಗಾಡಿ. 60 ಆದ್ಮೇಲೆ ಟರ್ಬೋ ಓಪನ್ ಆಗಲ್ಲ. ಇದು ಗಾಡಿ ಅಂತಲ್ಲ, ಎಲ್ಲ ಗಾಡಿಲೂ ಅಷ್ಟೇ. ಆಯ್ತು ಸರ್, ನಾವ್ ಇದ್ರದ್ದು ಹೇಳ್ತಿಲ್ಲ. ಇನಿಷಿಯಲ್ ಓಪನ್ ಆಗಲ್ಲ, ಗೊತ್ತಾಯ್ತು. ಇದರಲ್ಲಿ 60ರಲ್ಲಿ ಮೂವ್ ಮಾಡಕ್ ಆಗೋದಿಲ್ಲ ಸರ್, ಪಿಕಪ್ಪೇ ತಗೊಳಲ್ಲ ಅದು ಗಾಡಿ. ನಮ್ಮ ಗಾಡಿ ತರೋಣ ಬನ್ನಿ ಸರ್. ಇವಾಗ ಟರ್ಬೋ ಓಪನ್ ಆಗೋದಿಲ್ಲ, ಕ್ಲೋಸ್ ಆಗುತ್ತಲ್ಲ, ನಾರ್ಮಲಿ ಕ್ಲೋಸ್ ಆಗುತ್ತಲ್ಲ. ನಮಗೇನು ಗೊತ್ತಿಲ್ಲ ಸರ್, ಗಾಡಿ ರಿಪೇರಿ ಮಾಡ್ಕೊಂಡು ಕೊಡ್ರಿ, ಇಲ್ಲ ಅಂದ್ರೆ ರಿಟರ್ನ್ ತೊಗೊಳ್ರಿ, ನಮಗೆ ಫುಲ್ ಅಮೌಂಟ್. ರಿಪೇರಿ ಅವ್ರು ಹೇಳ್ತಾರಲ್ಲ, ಬರೋದೇ ಎಷ್ಟು ಪಿಕಪ್ ಅಂತ, ಆಗಲ್ಲ ಅಂತ ಆಯ್ತು ಅಲ್ಲಿಗೆ ಅಷ್ಟೇ. ಅದು ಹೌದಾ? ಹಂಗಾರೆ ಗಾಡಿ ರಿಟರ್ನ್ ಮಾಡ್ರಿ ಅಷ್ಟೇ. ಅಲ್ಲ, ಇದು ಅಮೌಂಟ್ ಆಗೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಬರ್ಕೊಂಡು ಕೊಡ್ರಿ ಸರ್. ಪಿಕಪ್ ಬರೋದು ಇಷ್ಟ ಅಂತ ಬರ್ಕೊಟ್ಬಿಡಿ ಸರ್ ಅಷ್ಟೇ. ನಾವಿವಾಗ ಇಲ್ಲ ನಾವು ಒಂದ್ ನಿಮಿಷ ಕಂಪ್ಲೀಟ್ ಮಾಡಕ್ ಬಿಡ್ರಿ. ಹೇಳ್ರಿ. ನಾವು ಮ್ಯಾನುಫ್ಯಾಕ್ಚರರ್ಸ್ ಅಲ್ಲ, ಬೇರೆ ಡೀಲರ್ಸ್, ಸರಿನಾ? ನಾವ್ ಹತ್ರ ಯಾರ ಹತ್ರ ಓಡೋದ್ ಬೇಕು ಇವಾಗ? ಇದನ್ನೇ ಪ್ರಾಬ್ಲಮ್ ಅಂತ ಹೇಳೋದು. ಈಗ ನೀವೇನ್ ಕನ್ಸ್ಯೂಮ್ ಮಾಡಿದೀರಾ ನಮ್ಗೆ ಕಂಪ್ಲೇಂಟ್ಸ್ ನ, ಈಗ ನಮ್ ಚೆಕ್ ಆದ್ಮೇಲೆ ನಾವು ಟಾಟಾ ಮೋಟರ್ಸ್ ಹೇಳ್ತೀವಿ, ನೋಡ್ರಪ್ಪ ಕಸ್ಟಮರ್ ಫೀಡ್ಬ್ಯಾಕ್ ಇದಿದೆ, ಒಂದ್ ಕೆಲಸ ಮಾಡಿ, ಫೀಡ್ಬ್ಯಾಕ್ ಇದಿದೆ, ನೀವು ನಿಮ್ ಕೆಲಸ ಈಗ ಅವ್ರನ್ನ ಕರ್ಸೋದಲ್ವಾ ಸರ್? ಅದೇ, ಈಗ ಅವ್ರನ್ನ ಕರ್ಸ್ತೀರಲ್ವಾ? ಅವ್ರ ರಿಪೋರ್ಟ್ ಕೊಟ್ಮೇಲೆ ಅವರೇ ಬರ್ತಾರೆ ಚೆಕ್. ಅವ್ರು ಬರ್ತಾರಲ್ವಾ? ಅವ್ರು ಬಂದಾಗ ನಾನು ಮಾತಾಡ್ತೀನಿ, ಸರಿನಾ? ಅವ್ರ ಹತ್ರನೇ ಮಾತಾಡ್ತೀನಿ. ಅವ್ರನ್ನ ಕರ್ಸಿ ಅವ್ರ ಹತ್ರನೇ ಮಾತಾಡ್ತೀನಿ. ಅದು ಲಾಯರ್ನ ಕರ್ಸಪ್ಪ ಅವತ್ತು. ಅದು ಕನ್ಸ್ಯೂಮರ್ ಕೋರ್ಟ್ ಲಾಯರ್ ಇದೆಲ್ಲ ಕರ್ಸವತ್ತು. ಅದನ್ನ ಕ್ಲಿಯರ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಇದನ್ನೇನು ಪಾಪ ಎಲ್ಲರೂ ನಮಗೆ ಹೋಗೋ ಪ್ರಾಬ್ಲಮ್ ಎಲ್ಲರಿಗೂ ಆಗಬಾರ್ದು. ಆಟೋ ರಿಕ್ಷಾ ತರ ಇರೋ ಗಾಡಿ ಇಟ್ಕೊಂಡು 14 ಲಕ್ಷ ಕೊಟ್ಟು ಯಾಕೆ ಹೊರಡ್ಬೇಕು? ಸ್ಟಾಪ್ ನಿಮ್ಮ ಕಂಪ್ಲೀಟ್ ಪಿರಿಯಡ್ ಮಟ್ಟ ಸ್ಟಾಪ್ ಮಾಡ್ಬೇಕಷ್ಟೇ. ಸರ್ ಬನ್ನಿ, ನಮ್ಮ ಗಾಡಿ ತಗೊಂಡೋಗೋಣ ಬನ್ನಿ ಸರ್. ಯಾವ ಗಾಡಿ ಇಲ್ಲ ಚಂದ್ರ, ತಗೊಂಡೋಗೋಣಪ್ಪ. ಇರೋದೇ ಅಷ್ಟು. ಇಲ್ಲ ಚಂದ್ರ, ಒಂದ್ ನಿಮಿಷ ಇರೋದಕ್ಕೆ ಹೇಳೋದು ಕೇಳಪ್ಪ. ತಗೊಂಡೋಗೋಣ, ಒಂದು ನಿಮಿಷ ನಮ್ಮ ಗಾಡಿ ತಗೊಳ್ಳೋಣ ಸರ್. ನಮ್ಮ ಗಾಡಿ ತಗೊಳ್ಳಿ ಸರ್. ಏನ್ ಮಾಡೋದು ಚಂದ್ರ, ಒಂದು ನಿಮಿಷ, ನಮ್ಮ ಗಾಡಿ ತಗೊಂಡೋಗೋಣ.